आप सभी दर्शकों का स्वागत है। मैं हूं आपके साथ मुबीना। ತಾಯಿಗಳ ಅದೊಂದು ಜನರೇಷನ್ ಗ್ಯಾಪ್ ಅಂತ ಹೇಳ್ತಾರೆ. ನಮ್ಮ ತಂದೆ ತಾಯಿಗಳನ್ನ ನೋಡ್ಕೋತ ನಾವು ಜೀವನ ಮಾಡಿದ್ವಿ. ಅವರು ದುಡ್ಡಿನ ಹಿಂದೆ ಬಿದ್ದಿರ್ಲಿಲ್ಲ. ಜೀವನ ವಾಸ್ ವೆರಿ ಸಿಂಪಲ್ ಆಗ. ಬಟ್ ನಾವಿವತ್ತು ದುಡ್ಡಿನ ಹಿಂದೆ ಬಿದ್ದುಬಿಟ್ಟಿವಿ. ದುಡ್ಡಿನ ಹಿಂದೆ ಬಿದ್ದು ಎಲ್ಲೋ ಕಳೆದು ಹೋಗ್ತಾ ಇದ್ದೀವಿ. ನಮ್ಮ ಮಕ್ಕಳು ಕಳೆದು ಹೋಗ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ವಹಿಸಿಕೊಂಡಿರ್ತಕ್ಕಂತಹ ನನ್ನ ಗುರುಗಳಾದ ಜಂಬುನಾಥ್ ಮಳಿಮಠ ಗುರುಗಳ ಪಾದಾರವಿಂದಗಳಲ್ಲಿ ಕೊಡಮಟ್ಟು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿರ್ತಕ್ಕಂತಹ ಬಹುಮಟ್ಟಿಗಿನ ಪೊಲೀಸ್ ಅಧಿಕಾರಿಗಳ ಒಂದು ರೋಲ್ ಮಾಡೆಲ್ ಆಗಿ ಇದ್ದಂಥವರು ನಮ್ಮ ಶಂಕರ್ ಬಿದಿರಿ ಸಾಹೇಬರು. ಮಾನ್ಯ ಶಂಕರ್ ಬಿದಿರಿ ಸಾಹೇಬ್ರೆ, ನನ್ನ ಅತ್ಯಂತ ನೆಚ್ಚಿನ ಪ್ರೀತಿಯ SP ಅವರಾಗಿ ಇದ್ದಂತಹ ಸಂಜೀವ್ ಪಾಟೀಲ್ ಸಾಹೇಬ್ರೆ, ಯೋಗ ಎನ್ನುವಂತೆ USA ಸೌತ್ ಫ್ಲೋರಿಡಾ ಯೂನಿವರ್ಸಿಟಿಯ ರಿಲಿಜಿಯಸ್ ಸ್ಟಡೀಸ್ನ ಪ್ರೊಫೆಸರ್ ಅವರು ಯೋಗ ಅನ್ನುವಂಥ ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂತಹ ಪ್ರೊಫೆಸರ್ ಡಾಕ್ಟರ್ ಗಿಲ್ ಬೆನ್ ಅವರೇ and ಆತ್ಮೀಯ senior software engineer Viresh. He has got a very huge responsibility over his shoulders. ನಾನು ಹೇಳ್ತೀನಿ ಏನು ಅಂತ ಹೇಳಿ. ಅಂತಹ ನನ್ನ ಕಿರಿಯ ಸಹೋದರ ವೀರೇಶ್ ಹಿರೇಮಠ ಅವರೇ, ನನಗೆ ಆತ್ಮೀಯರು ಹಾಗೂ ಹಿರಿಯರು, ಮಾರ್ಗದರ್ಶಕರಾದಂತಹ ಡಿ ನಾಗನಗೌಡ ಅವರೇ, ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯದರ್ಶಿಗಳು ಮೇಡಮ್ ಪದ್ಮಿನಿ ನಾಗರಾಜ್ ಅವರೇ. ಮೇಡಮ್ ಪದ್ಮಿನಿ ನಾಗರಾಜ್ ಅವರು ಈ ಕಾರ್ಯಕ್ರಮದಲ್ಲಿ ತಾವು ಗೆಸ್ಟ್ ಅನ್ನೋದನ್ನ ಸ್ವಲ್ಪ ಪಕ್ಕಕ್ಕೆ ಇರಿಸಿ ಸತತವಾಗಿ ಒಂದು ವಾರದಿಂದ ಕೆಲಸ ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮದ ಯಶಸ್ಸಿಗಾಗಿ. ಹೀಗಾಗಿ ಅವರಿಗೆ ವಿಶೇಷವಾಗಿ ನಾವು ಧನ್ಯವಾದಗಳನ್ನ ಅರ್ಪಿಸಬೇಕಾಗಿದೆ. ನಮ್ಮ ಅತ್ಯಂತ ಕರ್ನಾಟಕ ರಾಜ್ಯದ ನೆಚ್ಚಿನ ಚಲನಚಿತ್ರ ನಿರ್ದೇಶಕರಾದಂತಹ ಹಿರಿಯರು TS ನಾಗವನ್ ಸರ್ ಅವರೇ, ಹಾಗೂ ಎಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ಸೇರಿದ ನನ್ನ ಆತ್ಮೀಯ ಸ್ನೇಹಿತರೆ, ಹಿರಿಯರೇ, ಗುರುಗಳೇ, ಸತತ 3-4 ವರ್ಷಗಳವರೆಗೆ ಏನೋ ಅಧ್ಯಯನ ಮಾಡಿ ಏನೋ ಒಂದು ಪುಸ್ತಕವನ್ನು ಬರೆದಿನಿ. ಬಟ್ ಸ್ಟೇಜ್ ಮೇಲೆ ನಿಂತು ಮಾತಾಡೋದು ಕಷ್ಟ ಆಗಿಬಿಡುತ್ತೆ. ಬರಿಬಹುದು, ಮಾತಾಡೋದು ಕಷ್ಟ ಆಗುತ್ತೆ. ಇದು ಸ್ಪಾಂಟೇನಿಯಸ್ ಆಗಿ ಮಾತಾಡಬೇಕಾಗತ್ತೆ. ಅದು ನಮ್ಮ ಶಂಕರ್ ಬಿದಿರಿ ಸಾಹೇಬ್ರು ಇರುವಂತಹ ಸ್ಟೇಜ್ ನಲ್ಲಿ ಮಾತಾಡೋಕೆ ಸ್ವಲ್ಪ ಭಯ ಆಗುತ್ತೆ. ಆದರೂ 2 ಮಾತುಗಳನ್ನ ಬೇಗ ಮುಗಿಸ್ತೇನೆ ನನ್ನ ಮಾತುಗಳನ್ನ. And I don't want to tell anything about the work, the book that I have already written, translated, 959 Vachanas of Basveshwara I have entered into. I don't want to say anything about that because you people will be having those books and you only should read and decide what sort of translation it has become ಅಂತ ಹೇಳಿ. ಅಂದಾಗ ಮಾತ್ರ ಅದಕ್ಕೊಂದು ಇದು ಇರುತ್ತೆ. ನಾನು ಏನು ಈಗ ಅದರ ಬಗ್ಗೆ ಹೇಳಕ್ಕಾಗಲ್ಲ. ಬಟ್ I would like to use this stage to extend my heartfelt gratitude and thanks to those who have made that book make possible and those who have made this function possible and successful. ವಿಶೇಷವಾಗಿ ನಮ್ಮ ವಿಶ್ವನಾಥ್ ಬಿರಾದರ್ ಮತ್ತು ದಂಪತಿಗಳು. ನಾನು ಈ ಪುಸ್ತಕವನ್ನು ಬರಿಬೇಕು ಅಂದಾಗ ಈ ಪುಸ್ತಕದ ಪಬ್ಲಿಕೇಶನ್ ಅನ್ನು ನಾವೇ ಮಾಡಿಸ್ತೀವಿ, ಅದನ್ನ ಯಾರಿಗೂ ಕೊಡುವಂಗಿಲ್ಲ ಅಂತ ಹೇಳಿ ನನ್ನ ಕೈ ಕಟ್ಟಿ ಹಾಕಿ ಅತ್ಯಂತ ಪ್ರೀತಿಯಿಂದ ಈ ಪುಸ್ತಕವನ್ನು ಪಬ್ಲಿಷ್ ಮಾಡಿಸಿದ್ದಾರೆ ವಿಶ್ವನಾಥ್ ಬಿರಾದರ್ ಮತ್ತು ಅವ್ರ ಕುಟುಂಬದವರು. ಅವರ ತಾಯಿಯವರ ಹೆಸರಲ್ಲಿ ಈ ಪುಸ್ತಕವನ್ನ, ಅವರ ನೆನಪಿನಲ್ಲಿ ಈ ಪುಸ್ತಕವನ್ನು ಮಾಡಿದ್ದಾರೆ. ವಿಶ್ವನಾಥ್ ಬಿರಾದರ್ ಮತ್ತು ಕುಟುಂಬದವರಿಗೆ ವಿಶೇಷವಾಗಿ ನಾನು ನನ್ನ ಹೃತ್ಪೂರ್ವಕವಂತಹ ವಂದನೆಗಳನ್ನ ಸಲ್ಲಿಸಕ್ಕೆ ಪ್ರಯತ್ನ ಮಾಡ್ತೇನೆ. ಅದೇ ರೀತಿ ನಮ್ಮ ಡಾಕ್ಟರ್ ಸುನೀಲ್ ರಾಠೋಡ್, ಹಿ ಹ್ಯಾಸ್ ಎವರ್ ಬೀನ್ ವಿತ್ ಮೀ ಇನ್ ಆಲ್ ಮೈ ಟೈಮ್ಸ್, ಎಕ್ಸ್ಟೆಂಡಿಂಗ್ ಆಲ್ ಹಿಸ್ ಸಪೋರ್ಟ್, ಆಲ್ ಸಾರ್ಟ್ ಆಫ್ ಸಪೋರ್ಟ್ ಟು ಮೀ. ಡಾಕ್ಟರ್ ಸುನೀಲ್ ರಾಠೋಡ್ ಅಂಡ್ ಹಿಸ್ ಫ್ಯಾಮಿಲಿ, ಪವಿತ್ರ, ಅವ್ರಿಗೂ ಕೂಡ ವಿಶೇಷವಾಗಿ ಈ ವೇದಿಕೆ ಮೂಲಕ ಒಂದು ಥ್ಯಾಂಕ್ಸ್ ಅನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಅದೇ ರೀತಿ ಸಾಕಷ್ಟು ಜನ, ನಮ್ಮ ಶರಣು ಸಬರದವರು, ಈ ಲಿಸ್ಟ್ ಮಾಡ್ಕೊಂಡು ಹೋಗ್ಬಿಟ್ರೆ ಪೂರ ಒಂದು ಲಿಸ್ಟ್ ಆಗಿಬಿಡ್ತದ್ದು. ಫ್ಯೂ ನೇಮ್ಸ್ ಐ ಹ್ಯಾವ್ ಮೆನ್ಷನ್ಡ್ ಇನ್ ಮೈ ಫಾರ್ವರ್ಡ್ ಇನ್ ಮೈ ಬುಕ್. ಆ್ಯಂಡ್ ಈ ಕಾರ್ಯಕ್ರಮ ಇವತ್ತು ಯಶಸ್ಸು ಆಗ್ಬೇಕಾದ್ರೆ ನಮ್ಮ ಡಾಕ್ಟರ್ ಮಾಂತೇಶ್ ಬಿರಾದರ್ ಅವರು ಒಂದು 15 ದಿವಸದಿಂದ ಸುಮಾರು 15 ದಿವಸದಿಂದ ನಮ್ಮ ಶಂಕರಗೌಡ ಹೊಸ್ಮಣಿ ಅವರು, ಮಾಂತೇಶ್ ಬಿರಾದರ್ ಅವರು, ನಮ್ಮ ಲೋನಾರಿ ಅವರು, ಬಹುತೇಕ ಬಹಳ ಜನ, ದಯವಿಟ್ಟು ಯಾರು ತಪ್ಪು ತಿಳ್ಕೊಬೇಡ್ರಿ. ಫೆಡಲ್ ಈ ಸಮ್ ನೇಮ್ಸ್ ಆರ್ ಮಿಸ್ಡ್. ಹೆಸರು ಹೇಳಕ್ಕೆ ಕೆಲವೊಮ್ಮೆ ಮಿಸ್ ಮಾಡ್ತೀವಿ ನಾವು. ಸೊ ನಮ್ಮ ಪ್ರೊಫೆಸರ್ ಶಿಪೂಜಿ ಕೋಟಿ ಅವರು ಸುಮಾರು 1 ತಿಂಗಳಿಂದ ಏನು ಮಾಡ್ತಾ ಇದ್ರಿ, ಹೆಂಗೆ ಮಾಡ್ತಾ ಇದ್ರಿ ಅಂತೇಳಿ
ಸೊ ಅವ್ರಿಗೆಲ್ಲರಿಗೂ ಈ ವೇದಿಕೆ ಮೂಲಕ ನಾನು ಒಂದು ಮನವಿಯನ್ನ ಒಂದು ಥ್ಯಾಂಕ್ಸ್ ಅನ್ನು ಹೇಳ್ತೀನಿ. ಆ್ಯಂಡ್ ಪದ್ಮಿನಿ ನಾಗರಾಜ್ ಮೇಡಮ್ ಹೇಳಿದ್ರು, ಗ್ಲಾಸ್ ಮೇಲೆ ಧೂಳು ವರ್ಷಿದೆ, ಅದಕ್ಕೆ ದೋತರ ಸ್ವಚ್ಛ ಕಾಣಾಗಿದೆ. ಇದು ಅದ್ಭುತ ಫಿಲಾಸಫಿ. ಇದು ನಮ್ಮನ್ನ ನಾವು ಖುದ್ಕೋಕ್ ಹೋದ್ನಾ ಹೈ, ವಿ ಹ್ಯಾವ್ ಟು ನಾವು ಸರ್ಚ್ ಮಾಡ್ಕೋಬೇಕು. ಈ ಸರ್ಚ್ ಮಾಡ್ಕೊಳ್ಳೋದ್ರ ಸಂಬಂಧ, ನಮ್ಮನ್ನ ನಾವು ಸ್ವಚ್ಛ ಮಾಡ್ಕೊಳ್ಳೋ ಸಂಬಂಧ. ಕನ್ನಡಿ ಮೇಲೆ ಧೂಳಿತು, ನನ್ನ ಕಣ್ಣಾಗ ಧೂಳಿತು ಅಂತೇನೋ ಒಂದು ಹಾಡ ಇದೆ, ಆ ಥರ ಇದನ್ನ ಸ್ವಚ್ಛ ಮಾಡ್ಕೊಳಕ್ ಇರೋದೇ ಈ ವಚನಗಳು. ಶರಣರು, ಸಂತರು, ದಾಸರು, ಮಹಾಂತರ ಏನು ಪದಗಳು, ವಚನಗಳು ಏನಿರ್ತಾವಲ್ಲ, ಇದನ್ನ ನಮ್ಮನ್ನ ನಾವು ಸ್ವಚ್ಛ ಮಾಡ್ಕೊಳ್ಬೇಕು. ಆದ್ದರಿಂದ ಚನ್ನಬಸವಣ್ಣ ಹೇಳ್ತಾರೆ, ಮರ್ತ್ಯ ಲೋಕದ ಮಾನವರ ಮನದ ಮಲಿನತೆಯನ್ನ ಕಳೆಯಲು ಗೀತ ಮಾತೆಂಬ ಜ್ಯೋತಿಯನ್ನು ಹತ್ತಿಸಿಕೊಟ್ರ ಕಾರಣ ಶರಣರು ಅಂತ ಹೇಳಿ ಕೂಡಲ ಸಂಗಮ ದೇವರು ಹೇಳೋ ರೀತಿಯಲ್ಲಿ, ಅಂತಹ ಒಂದು ಇವತ್ತಿನ ನಮ್ಮ ಈ ಟೆನ್ಷನಸ್ ಲೈಫ್ನಲ್ಲಿ ನಾವೆಲ್ಲ ಎದುರೆದುರು ಹಿಂದೆ ಬಿದ್ದು ಓಡ್ತಾ ಇದ್ದೀವಿ. ನಾವು ನಮ್ಮ ತಂದೆ ತಾಯಿಗಳ ಅದೊಂದು ಜನರೇಷನ್ ಗ್ಯಾಪ್ ಅಂತ ಹೇಳ್ತಾರೆ. ನಮ್ಮ ತಂದೆ ತಾಯಿಗಳನ್ನ ನೋಡ್ಕೋತಾ ನಾವು ಜೀವನ ಮಾಡಿದ್ವಿ, ಅವರು ದುಡ್ಡಿನ ಹಿಂದೆ ಬಿದ್ದಿರ್ಲಿಲ್ಲ. ಜೀವನ ವಾಸ್ ವೆರಿ ಸಿಂಪಲ್ ಆಗ. ಬಟ್ ನಾವಿವತ್ತ ದುಡ್ಡಿನ ಹಿಂದೆ ಬಿದ್ದುಬಿಟ್ಟಿವಿ. ದುಡ್ಡಿನ ಹಿಂದೆ ಬಿದ್ದು ಎಲ್ಲೋ ಕಳೆದು ಹೋಗ್ತಾ ಇದ್ದೀವಿ. ನಮ್ಮ ಮಕ್ಕಳು ಕಳೆದು ಹೋಗ್ತಾ ಇದ್ದಾರೆ. ನಮ್ಮ ಮಕ್ಕಳು ಅವ್ರ ಕೈಯಲ್ಲಿ ಏನಾದ್ರೂ ಬೇರೆದ್ರ ಮೇಲೆ ಅವ್ರ ಕೈ ಇಡುಕಿನ ಮೊದಲ ಬಸವಣ್ಣನ ಮೇಲೆ ಕೈ ಇಡ್ಲಿ ಅನ್ನೋ ಒಂದು ಉದ್ದೇಶದಿಂದ ನಿಮ್ಮ ಮಕ್ಕಳಿಗಾಗಿ ಈ ಒಂದು ಪುಸ್ತಕವನ್ನ ನಾನು ಬರೆದಿದ್ದೀನಿ. ಆ ಪುಸ್ತಕವನ್ನ ನಮ್ಮ ವೀರೇಶ್ ಹಿರೇಮಠ್ ಹ್ಯಾಸ್ ಪ್ರಾಮಿಸ್ಡ್ ಮೀ ಏನಂತಂದ್ರೆ, ಈ ವಚನಗಳಿಗೆ ಇಂಗ್ಲಿಷ್ ಟ್ಯೂನ್ ಅನ್ನ ಮಾಡಿ ನಮ್ಮ ಮಕ್ಕಳ ಕಡೆಯಿಂದ, ನಮ್ಮ ಮಕ್ಕಳು ಯಾವುದೋ ಒಂದು ಡಿಸ್ಕೋ ಡಾನ್ಸು ಅಂಥದ್ದು ಇಂಥದ್ದು ಸಾಂಗ್ ಹಾಡೋ ಬದಲಿ ವಚನವನ್ನ ಗುಣಗುಣಾಯಿಸ್ಲಿ ಅಂತ ಹೇಳಿ ಹಿ ಹ್ಯಾಸ್ ಆಲ್ರೆಡಿ ಸೆಟ್, ಹಿ ಹ್ಯಾಸ್ ಸ್ಟಾರ್ಟೆಡ್ ಟ್ಯೂನಿಂಗ್ ದಿ ವಚನಾಸ್ ಇನ್ ಇಂಗ್ಲಿಷ್. ಮುಂದಿನ ದಿನಮಾನಗಳಲ್ಲಿ ಇದೇ ವೇದಿಕೆ ಮೇಲೆ ವೀರೇಶ್ ಟ್ಯೂನ್ ಮಾಡಿದ ಇಂಗ್ಲಿಷ್ ವಚನಗಳ ಆಲ್ಬಮ್ ಅನ್ನ ಬಿಡುಗಡೆ ಮಾಡುವಂತ ಪ್ರಯತ್ನವನ್ನ ನಾವು ಮಾಡ್ತೇವೆ. ಆದ್ದರಿಂದ ಆಮೇಲೆ ನಾವು ನಾರ್ಮಲಿ ಒಂದು ಸಿಸ್ಟಮ್, ಒಂದು ಪದ್ಧತಿ ಇಟ್ಕೊಂಡಿದ್ದೇವೆ. ಮನೆಗೆ ಯಾರು ಬಂದ್ರೆ ಏನಾದ್ರು ಗಿಫ್ಟ್ ಕೊಡೋದು, ಮದುವೆಯೊಳಗೊಂದು ಇತ್ತಿದ್ಲಾಗಿ ಒಂದು ಸೀರೆ ಕೊಡೋದು, ಒಂದು ದೋತ್ರ ಕೊಡೋದು, ಸುಮಾರು ಒಂದು 3-4 ಸಾವಿರ ರೂಪಾಯಿ ಖರ್ಚು ಮಾಡಿಬಿಡ್ತಾರೆ. ಆ ಸೀರೆ ಏನಾಗುತ್ತೆ, ನನಗೊಬ್ರು ಕೊಟ್ಟಾಗಿರ್ತಾರೆ, ನಾನು ಮತ್ತೊಬ್ರಿಗೆ ಕೊಡ್ತೇನೆ. ಸೊ ಕೊಟ್ಟೆ ಅಂತಂದ್ರೆ ಯಾವ ಸೀರೆ ಯಾವ ಕಾರಣಕ್ಕೆ ನೀವು ಕೊಟ್ಟಿದ್ರಿ ನನಗೂ ನೆನಪಿರಲ್ಲ, ನಾ ಕೊಟ್ಟಿದ್ರೆ ನಿಮಗೂ ನೆನಪಿರಲ್ಲ. ಸೊ ನಿಮ್ಗೊಂದು ರಿಕ್ವೆಸ್ಟ್ ಮಾಡ್ತೀನಿ, ಇನ್ಮೇಲೆ ಒಂದು ಈ ಶಾಲ್ ಹಾಕೋದು, ಬುಕೆ ಕೊಡೋದು, ಒಂದು ಕಾರ್ಯಕ್ರಮಕ್ಕೆ ಹೋಗ್ಬಿಟ್ಟು ಬುಕೆ ಕೊಡ್ತೀವಿ, ಅದಕ್ಕೆ ಕಿಮ್ಮತ್ 1200 ರೂಪಾಯಿ ಇರುತ್ತೆ. 1200 ರೂಪಾಯಿ ಒಂದು ಬುಕೆ ಕೊಡ್ತೀವಿ ನಾವು. ಬುಕೆ ಹೋಗಿ ಅವ್ರಿಗೆ ಕೊಟ್ಟ ತಕ್ಷಣ ಆ ಬುಕೆ ಹಿಂದೆ ಅವ್ರಿಗೆ ಕೊಟ್ಟಿರೋದ ಕ್ಲೋಸ್ ಟಾಪಿಕ್, ನಿಮ್ಮ 1200 ಹೋತು. ಯಾರು ಯಾವ ಬುಕೆ ಕೊಟ್ಟಿದ್ರು ನೆನಪಿಲ್ಲ. ಅದ್ರ ಬದಲಾಗಿ ಇವತ್ತಿನಿಂದ ಒಂದು ಪ್ರತಿಜ್ಞೆ ಮಾಡೋಣ, ಒಂದು ಡಿಸೈಡ್ ಮಾಡೋಣ, ಒಂದು ಪುಸ್ತಕ. ನಾಟ್ ನೆಸಸರಿಲಿ ಮೈ ಮೀ ಇಸ್ ದಿ ಇದನ್ನೇ ಕೊಡ್ಬೇಕಂತಿಲ್ಲ. ಸಾಕಷ್ಟು ಪುಸ್ತಕಗಳು, ಅದ್ಭುತ ಪುಸ್ತಕಗಳು ಅದಾವು. ಒಂದು ಪುಸ್ತಕ, ಒಂದು ಭಗವದ್ಗೀತಾ ಪುಸ್ತಕ ಇರಲಿ, ಮೈ ಮೀ ಇಸ್ ದಿ ಇರಲಿ, ಸಾಕಷ್ಟು ಪುಸ್ತಕಗಳನ್ನ ಮನೆಯಲ್ಲಿ ಒಂದೊಂದು 10 ಪುಸ್ತಕ ಇಟ್ಕೊಳ್ರಿ. ಮನೆಗೆ ಬಂದಾರಿ ಒಂದು ಅಟೋಗೆ ಒಂದು ಸೈನ್ ಮಾಡಿ ಡೇಟ್ ಹಾಕಿ ಕೊಟ್ಬಿಡಿ. ಸುಮಾರು 40 ವರ್ಷ ಆ ಪುಸ್ತಕ ಅವ್ರ ಮನೆಗೆ ಇರುತ್ತೆ. 40 ವರ್ಷ ನಿಮ್ಮ ನೆನಪು ಅವ್ರಿಗಿರುತ್ತೆ. ನಮ್ಮ ಮನೆಗೆ ಒಬ್ಬರು ದೊಡ್ಡವರು, ಬಹಳ ದೊಡ್ಡವರು, ಒಂದು ಪ್ಯಾಂಟ್ ಪೀಸು ಮತ್ತು ಒಂದು ಸಾರಿ ಕೊಟ್ಟಿದ್ರು ಮದುವೆ ಸಂಬಂಧ. ನೆಕ್ಸ್ಟ್ ಒಂದು 8 ದಿವಸ ಆದ್ಮೇಲೆ ನಮ್ಮ ಬೀಗರು ಒಂದು ಮದುವೆ ಬಂತು. ಏನ್ ಮಾಡೋಣ ಅಂದ್ಕೊಂಡು ಅದೇ ಪ್ಯಾಂಟ್ ಪೀಸ್ ಕೊಟ್ಬಿಡು ಅಂತ ಹೇಳಿದೆ ನಾನು. ಸೊ ಅದನ್ನು ನೆನಪು ಹರಿದ್ವಿ, ಎಲ್ಲ ನೆನಪು. ಅದ್ರ ಬದಲಿ ಒಂದು ಪುಸ್ತಕ ನಾವು ಕೊಟ್ಬಿಟ್ವಿ ಅಂತಂದ್ರೆ ಸುಮಾರು 30 ವರ್ಷ ನೀವು ಆ ಮನೆಯ ಮನಸ್ಸಿನಲ್ಲಿ ಇರ್ತೀರಿ, ಮನೆಯಾಗಿರ್ತೀರಿ. ಒಂದಿಲ್ಲ ಒಂದ್ ದಿವಸ ಅವರು ಓದ್ತಾರ, ಅವ್ರ ಮಕ್ಕಳು ಓದ್ತಾರ. ಜೀವನದಾಗ ಕೆಲವೊಮ್ಮೆ ಹೆಂಗಿರ್ತಾವ, ಒಂದೊಂದು ಸೆಂಟೆನ್ಸ್, ಒಂದೊಂದು ವಾಕ್ಯದಿಂದ ನಮ್ಮ ಜೀವನ ಬದಲಾವಣೆ ಆಗುವಂತಹ ವಾಕ್ಯಗಳು ವಚನ ಸಾಹಿತ್ಯದಲ್ಲಿ ಐತಿ, ಮಹಾಭಾರತದಲ್ಲಿ ಐತಿ, ನಮ್ಮ ದಾಸ ಪರಂಪರೆಯೊಳಗೂ ಅದಾವ. ಅದಕ್ಕೆ ಒಂದು ಪುಸ್ತಕ ಕೊಟ್ರೆ ಯಾವ ಕ್ಷಣದಲ್ಲಿ ನಿಮಗೆ ಕೊಡುದು, ನೀವು ನನಗೆ ಕೊಡುದು, ಈ ತರ ಮಾಡಿದಾಗ ಯಾವ ಕ್ಷಣದಲ್ಲಿ ನಮ್ಮ ಜೀವನ ಯಾವ ಲೈನ್ ಇಂದ ಬದಲಾವಣೆ ಆಗುತ್ತೋ ಹೇಳಕ್ ಬರುದಿಲ್ಲ. ಆದ್ದರಿಂದ ಎಲ್ಲರ ಮನೆಯಲ್ಲಿ ಒಂದು ಪುಟ್ಟ ಲೈಬ್ರರಿ ಇರಲಿ ಅಂತೇಳಿ ಹೇಳ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ಬೆಂಗಳೂರಿನಲ್ಲಿ ಜನ ಸೇರಿಸೋದನ್ನು ತುಂಬಾ ಕಷ್ಟ ಅಂತ ಹೇಳ್ತಾರೆ. ಸೊ ಮಾಂತೇಶ್ ಅವರು ಮೊನ್ನೆ ಮಾತಾಡ್ಬೇಕಾದ್ರೆ ಡಾಕ್ಟರ್ ಮಾಂತೇಶ್ ಬಿರಾದರ್ ಅವರು ಅವ್ರು ಹೇಳಾಕತ್ತಿದ್ರು, ಬೆಂಗಳೂರಲ್ಲಿ ಕಾರ್ಯಕ್ರಮ ಮಾಡೋದಂದ್ರೆ ಒಂದು ಯಜ್ಞ ಅಂತೇಳಿ. ಈ ಯಜ್ಞವನ್ನ ಡಾಕ್ಟರ್ ಮಾಂತೇಶ್ ಅವರು ಮಾಡಿ ಯಶಸ್ವಿ ಆಗಿದ್ದಾರೆ. ನೀವೆಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ಬಸವಣ್ಣನ ಕಾರ್ಯಕ್ರಮಕ್ಕೆ ಬಂದು ಬಸವ ಕೃಪೆಗೆ ನೀವೆಲ್ಲ ಪಾತ್ರರಾಗಿದ್ದೀರಿ. ನಿಮ್ಮೆಲ್ಲರಿಗೂ ಬಸವ ಒಳ್ಳೇದು ಮಾಡಲಿ ಅಂತ ಹೇಳಿ ಎಷ್ಟೊತ್ತನ ಕುಂತು ನಮ್ಮ 2 ನುಡಿಗಳನ್ನ ಆಲಿಸಿದ್ದಕ್ಕಾಗಿ ಇನ್ನೊಂದು ಡಾಕ್ಟರ್ ಆಗಿಲ್ಲ ನನಗೆ ನೆನಪು ಮಾಡಿದ ಒಂದು. ಆ್ಯಂಡ್ ಅನದರ್ ಥಿಂಗ್ ಐ ವಾಂಟೆಡ್ ಟು ಟೆಲ್ ಯು, ಐ ವಾಂಟೆಡ್ ಟು ಶೇರ್, ಬಟ್ ಐ ಹ್ಯಾಡ್ ಫಾರ್ಗಟನ್. ಈ ಪುಸ್ತಕ ಬರೆಯಲು ಏನು ಪ್ರೇರಣೆ ಅಂತ ಹೇಳಿ
ಈ ಫಾರಿನ್ ಕಂಟ್ರೀಸ್ ಒಳಗೆ ನಮ್ಮವರು ಕರ್ನಾಟಕದಿಂದ ಸಾಕಷ್ಟು ಜನ ಬದುಕನ್ನ ಪರದೇಶಗಳಲ್ಲಿ ಕಟ್ಟಿಕೊಂಡಿದ್ದಾರೆ. ಅವರ ಮಕ್ಕಳಿಗೆ ಅವರು ವಚನಗಳನ್ನ ಕಲಿಸ್ಬೇಕು. ವಚನಗಳನ್ನ ಕನ್ನಡದಲ್ಲಿ ಓದೋದೇ ಕಷ್ಟ ಆಗುತ್ತೆ. ನಡುಗನ್ನಡದಲ್ಲಿ ಇರೋದ್ರಿಂದ ಓದೋದನ್ನ ಕಷ್ಟ ಆಗಿ ಅವರು ತಮ್ಮ ಡಿಫಿಕಲ್ಟೀಸ್ ನಮ್ಮ ಮುಂದೆ ಸಾಕಷ್ಟು ಹೇಳ್ಕೊಂಡು ಈ ತರ ಆಗ್ತಾ ಇದೆ, ಏನ್ ಮಾಡೋಕೆ ಗೊತ್ತಾಗ್ತಾ ಇಲ್ಲೋ, ನಮ್ಮ ಮಕ್ಳು ಬೇರೆ ಬೇರೆ ಏನೇನೋ ಪಿಕಪ್ ಮಾಡ್ಕೊಳಕತ್ತೇವೆ, ಬೇರೆ ಬೇರೆ ಏನೇನೋ ಹೇಳ್ತಾವು, ನಮಗೊಂದು ಟ್ರಾನ್ಸ್ಲೇಟ್ ಮಾಡೋಕ್ಕಾಗಲ್ದು. ನಮ್ಮ ಅಪ್ಪು ನಮ್ಮನ್ನ ಇಂಗ್ಲೀಷ್ ಮೀಡಿಯಮ್ ಓದಿಸ್ಬಿಟ್ರು. ಇಂಗ್ಲೀಷ್ ಮೀಡಿಯಮ್ ಓದಿಸಿದಕ್ಕೆ ಪ್ರಾಬ್ಲಮ್ ಏನಾಗಿದೆ, ನಮಗೆ ಇಂಗ್ಲೀಷು ಬರೋದು ಕನ್ನಡನೂ ಬರೋಲ್ದು, ಹಿಂಗೆ ಸಮಸ್ಯೆ ಆಗೈತೆ ನಮಗಂತ ಹೇಳಿ ಅವರು ಒಂದು 3-4 ಸರಿ ಕೇಳಿದ್ದು. ಆಮೇಲೆ ನಾನು ಕೆಲವೊಂದು ಪುಸ್ತಕಗಳನ್ನು ಓದಿ ಈ ಬಸವ ಸಾಹಿತ್ಯ ವಿಶ್ವ ಸಾಹಿತ್ಯ, ವಿಶ್ವಕ್ಕೆ ಎಲ್ಲರಿಗೂ ಮುಟ್ಟಬೇಕಾದಂಥ ಸತ್ವ ಇರೋ ಸಾಹಿತ್ಯ ಇದು. ಆನೋ ಭದ್ರಾಹ ಕೃತವು ಎಂತು ವಿಶ್ವತಃ ಅಂತೇಳಿ ನಾವೇನು ನಮ್ಮ ವೇದಗಳಲ್ಲಿ ಹೇಳ್ತೇವೆ. ಒಳ್ಳೆ ವಿಚಾರಗಳು ಇಲ್ಲಿ ಮೇಲೆ ಅದೇ ಇರ್ಬೇಕು ಮೋಸ್ಟ್ಲಿ. ಒಳ್ಳೆ ವಿಚಾರಗಳು, ಲೆಟ್ ನೋಬಲ್ ಥಾಟ್ಸ್ ಕಮ್ ಫ್ರಮ್ ಎವ್ರಿ ಡೈರೆಕ್ಷನ್ ಅಂತೇಳಿ, ಹಾಗೆ ನಮ್ಮ ನೋಬಲ್ ಥಾಟ್ಸ್ ಲೆಟ್ ದೆಮ್ ಸ್ಪ್ರೆಡ್ ಎವ್ರಿ ಡೈರೆಕ್ಷನ್ ಅಂತೇಳಿ ಡಿಸೈಡ್ ಮಾಡಿಕೊಂಡು ಈ ಒಂದು ವಚನಗಳನ್ನ ಭಾಷಾಂತರ ಮಾಡಕ್ಕೆ ಒಂದು ಸ್ಟಾರ್ಟ್ ಮಾಡಿದೆ. ಅದಕ್ಕಿಂತ ಮೊದಲು ನಾವು ಮೊದಲಿಂದ ಸಣ್ಣವರಿದ್ದಾಗಿಂದ ನಮ್ಮ ಕಾಲದಾಗ ಹಂಗಿತ್ತು. ಎಲ್ಲ ಹಳ್ಳಿಗಳಲ್ಲಿ ಒಳ್ಳೊಳ್ಳೆ ಧಾರ್ಮಿಕ ಕಾರ್ಯಕ್ರಮಗಳು, ಭಜನೆಗಳು, ಗಾನಯೋಗಿ, ಜಗತ್ತಿನ ಏಕಮೈವ ಗಾನಯೋಗಿ ಪಂಚಾಕ್ಷರಿ ಭಾವಗಳು, ಅವ್ರ ಸಂಗೀತ ಕಚೇರಿಗಳನ್ನ ಕೇಳಿ ಬೆಳೆದೇವು ನಾವು. ಅದ್ರ ಒಂದು ಪ್ರಭಾವ, ನಮ್ಮೂರ ಮಠಮಾನ್ಯಗಳ ಪ್ರಭಾವ, ಅಲ್ಲಿ ನಡೆಯೋ ಧಾರ್ಮಿಕ ಕಾರ್ಯಕ್ರಮಗಳ ಪ್ರಭಾವ, ನಮಗ ಈ ಗದಗಿನ ತೋಂಟಾದಾರ ಶ್ರೀಗಳ ಪ್ರವಚನಗಳನ್ನ ಕೇಳ್ಕೊಂಡು ನಾವು ಬೆಳೆದ್ವಿ. ಹಂಗಾಗಿ ಈ ಶರಣ ಸಾಹಿತ್ಯದ ಕಡೆ ಒಲವು ಬೆಳೆದು ಇದನ್ನ ಒಂದು ಭಾಷಾಂತರ ಮಾಡಬೇಕು ಅಂತೇಳಿ ನಮ್ಮ ತಂದೆ, ವಿಶೇಷವಾಗಿ ನಮ್ಮ ತಂದೆ ಜಾಸ್ತಿ ಕಲ್ತವ್ರಲ್ಲ, ಒಂದು ದಿವಸ ನಮ್ಗೆ ಏನು ಹೇಳಿದವರಲ್ಲ. ಬಟ್ ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ, ಮುಣಿಯಬೇಡ ಅನ್ನರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ ಇದಿರು ಹೊಳೆಯಲು ಬೇಡ, ಇದೇ ಅಂತರಂಗ ಸುದ್ದಿ ಇದೇ ಬಹಿರಂಗ ಶುದ್ಧಿ ಅನ್ನೋದನ್ನ ನಮ್ಮಪ್ಪ ಬದುಕಿ ಕಲಿಸ್ಯಾರ ನಮಗೆ. ದೇವನನ್ನ ಒಲಿಸೋಕ ಬೇರೆ ಮಾಡುವ ಅವಶ್ಯಕತೆ ಇಲ್ಲ. ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಅಂದ್ರೆ ಬೇರೆ ಏನಿಲ್ಲ. ಇವೇನು ಒಂದು ವಚನ 7 ಸೂತ್ರಗಳದಾವು. ಈ ಸೂತ್ರಗಳನ್ನ ನಾವು ಜೀವನದಲ್ಲಿ ಅಳವಡಿಸ್ಕೊಂಡ್ಬಿಟ್ರೆ ನಮ್ಮ ಅಂತರಂಗ ಮತ್ತು ಬಹಿರಂಗ ಎರಡು ಶುದ್ಧಗೊಳ್ತೈತೆ ಅನ್ನೋದನ್ನ ನಮ್ಮ ತಂದೆ ತಾಯಿ ನಮಗೆ ತೋರಿಸಿದ್ರು. ಇದೊಂದು ಕಾಕ್ತಾಳಿ ಅಂತೇವೋ ಏನಂತೇವೋ ಗೊತ್ತಿಲ್ಲ. ನಾನು ಭಾಷಾಂತರ ಮಾಡಿದ್ದು ಬಸವಣ್ಣನ ವಚನಗಳನ್ನ. ಬಸವಣ್ಣನ ಅತ್ಯಂತ ಪ್ರೀತಿ ಇನ್ನೊಂದು ಹೆಸರು ಬಸವರಾಜ. ಈ ವಚನಗಳ ಪಿತಾಮಹ ಫಕೀರಪ್ಪ ಗುಳಪ್ಪ ಹಳಕಟ್ಟಿ, ಫಗು ಹಳಕಟ್ಟಿ ಅವರು. ಕರ್ನಾಟಕ ಕನ್ನಡಿಗರು ಯಾವಾಗಲೂ ಋಣಿಯಾಗಿರ್ಬೇಕಾದಂತಹ ಅತ್ಯಂತ ಹಿಮಾಲಯ ಸದೃಶ ವ್ಯಕ್ತಿತ್ವದವರು ಫಕೀರಪ್ಪ ಗುಳಪ್ಪ ಹಳಕಟ್ಟಿ. ನಮ್ಮಪ್ಪನ ಹೆಸರು ಫಕೀರಪ್ಪ. ನಮ್ಮಪ್ಪ ಫಕೀರಪ್ಪ ನಿಂಗಪ್ಪ ಎಲಗಾರ, ವಚನ ಪಿತಾಮಹ ಫಕೀರಪ್ಪ ಗುಳಪ್ಪ ಹಳಕಟ್ಟಿ. ನಾನು ಭಾಷಾಂತರ ಮಾಡಿದ್ದು ಬಸವೇಶ್ವರ ವಚನಗಳನ್ನು. ಬಸವರಾಜ ಫಕೀರಪ್ಪ ಕಾಕತಾಳಿ ಅನಿಸಬಹುದು. ಅವ್ರಿಗೆ ಯಾವಾಗಿದ್ರು ನಾನು ನಮ್ಮ ತಂದೆಯ ದಿವ್ಯಚೇತನಕ್ಕೆ, ನಮ್ಮ ತಂದೆ ಮತ್ತು ನಮ್ಮ ತಾಯಿ ಇವರ ದಿವ್ಯಚೇತನಕ್ಕೆ ಅವರು ಭೂಮಿಯಲ್ಲಿ ಬೆವರೆಲ್ಲ ಸೋರಿಸಿದ್ದು. ರಕ್ತವನ್ನ ಸುಟ್ಟು ನಮಗೆಲ್ಲ ಶಿಕ್ಷಣವನ್ನ ಕೊಡಿಸಿದ್ರು. ಅವರಿಗೆ ನಾನು ಐ ಆಮ್ ವೆರಿ ಗ್ರೇಟ್ಫುಲ್. ಆ್ಯಂಡ್ ಬಹುಶಃ ಆಗಲೇ ಮಾತಾಡೋ ನಾನು PS ನಾಗಾಭರ್ ಸರ್ ಅವ್ರಿಗೆ ಥ್ಯಾಂಕ್ಸ್ ಅನ್ನ ಹೇಳಿದ್ದೀನಿ. ಲೋಕಾಯುಕ್ತ ಸಾಹೇಬ್ರನ್ನ ಮರ್ತಿದ್ದೆ. ಲೋಕಾಯುಕ್ತ ಸಾಹೇಬರು ಸಾಕಷ್ಟು ನಮಗೆ ನಮ್ಮ 3 ವರ್ಷ 9 ತಿಂಗಳ ನಾನು ಲೋಕಾಯುಕ್ತ ಸಂಸ್ಥೆಯಲ್ಲಿ ಕೆಲಸ ಮಾಡ್ಬೇಕಾದ್ರೆ ಸಾಕಷ್ಟು ಅವರು ಸಹಕಾರವನ್ನ ಸಪೋರ್ಟನ್ನು ಮಾಡಿದ್ರು. ಅವರ ನಿರೀಕ್ಷೆಗೆ ಹೊಂದುವಂತೆ ತಾಳುವಂಥ ಕೆಲಸವನ್ನ ಮಾಡಿದ್ದೀವಿ. ಈ ಒಂದು ಎಲ್ಲ ಇಲ್ಲಿ ಸೇರಿದ ನನ್ನ ಕೆಲವು ಯುವ ಮಿತ್ರರಲ್ಲಿ ಒಂದು ರಿಕ್ವೆಸ್ಟ್ ಏನಂತಂದ್ರೆ, ಬಹಳ ಜನರಿಗೆ ವಿಚಿತ್ರ ಏನಾಗುತ್ತಂತ, ಇನ್ ದ ಮಿಡ್ಸ್ಟ್ ಆಫ್ ದಿಸ್ ಬ್ಯೂಸಿ ಅಂಡ್ ವೆರಿ ಹೆಕ್ಟಿಕ್ ಪೊಲೀಸ್ ನೇಮ್ನಲ್ಲಿ ಇದನ್ನ ಹೆಂಗ್ ಮಾಡ್ತೀನಿ ನಾನು ಅಂತ. ಹೆಂಗ್ ಮಾಡ್ತೀನಿ ಅಂತಂದ್ರೆ ಟೋಟಲಿ ಐ ಆಮ್ ಔಟ್ ಆಫ್ ಸೋಷಿಯಲ್ ಮೀಡಿಯಾ. ನೀವು ಯಾರಾದ್ರೂ ವಾಟ್ಸಾಪ್ ಏನಾದ್ರು ಮೆಸೇಜ್ ಹಾಕಿದ್ರೆ 10 ಸರಿ ಹೇಳ್ಬೇಕು, ನಾವು ಒಂದು ಮೆಸೇಜ್ ಹಾಕಿ ನೋಡು ಅಂತ. ಇಲ್ಲ ಅಂತಂದ್ರೆ ಐ ವಿಲ್ ನಾಟ್ ಲುಕ್ ಇನ್ ಟು ವಾಟ್ಸ್ಆಪ್. ಐ ಡೋಂಟ್ ಹ್ಯಾವ್ ಫೇಸ್ಬುಕ್ ದಿಸ್ ಒನ್, ಐ ಡೋಂಟ್ ಹ್ಯಾವ್ ಇನ್ಸ್ಟಾಗ್ರಾಮ್, XYZ ಏನೇನೋ ಅಂತಾರೆ, ಅದು ಗೊತ್ತಿಲ್ಲ ನನಗೆ. ಆ ಟೈಮನ್ನು ಇದಕ್ಕೆ ಬಳಸ್ತಿರ್ತೇನೆ ನಾನು. ಸೊ ಒಮ್ಮೆ ಸ್ವಲ್ಪ ನೀವು ಈ ಫೋನಿನ ಉಪವಾಸ ಮಾಡಕ್ ಸ್ಟಾರ್ಟ್ ಮಾಡ್ರಿ, ಅದ್ರ ಮಜಾ ಏನಂತ ಗೊತ್ತಾಗುತ್ತೆ. ಈಗ ಏನಾಗಿದೆ ನಮಗಂತಂದ್ರೆ ಇದ್ರ ನೋಡ್ಕೋತ ಕುಂದ್ರದೆ ಒಂದು ಮಜಾ ಆಗ್ಬಿಡುತ್ತೆ. ಹಿಂಗಾಗಿ ಬೇರೆ ಮಜಾ ನಮ್ಗೆ ಗೊತ್ತಾಗ್ತಾ ಇಲ್ಲ. ಸೊ ಕೆಲವು ವಿಚಾರಗಳನ್ನ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಈ ಒಂದು ಕಾರ್ಯಕ್ರಮಕ್ಕೆ ನೀವೆಲ್ಲ ಬಂದಿದ್ದಕ್ಕೆ ಅತ್ಯಂತ ಖುಷಿಯಾಗಿದೆ, ಧನ್ಯವಾದಗಳು. ಆ್ಯಂಡ್ ಈ ಕಾರ್ಯಕ್ರಮವನ್ನು ಆಯೋಜಿಸಿದ ಮಹಾಂತೇಶ್ ಬಿರಾದರ್ ಸರ್ ಅವ್ರನ್ನ ಮೊದಲುಗೊಂಡು ಎಲ್ಲರಿಗೂ ನನ್ನ ಹೃತ್ಪೂರ್ವಕವಾದಂಥ ವಂದನೆಗಳು. ಥ್ಯಾಂಕ್ ಯು.
लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।